ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸೀತಾರಾಮ್ ಲೈಫ್ ಸ್ಟೈಲ್ ಲಾಗ್. ಸೊ ಟುಡೇ ಬಂದುಬಿಟ್ಟು ಪನ್ನೀರ್ ಆ್ಯಂಡ್ ಬಿಳಿ ಕಡ್ಲಿ ಕರ್ರಿ. ಸೊ ಇದು ಹೇಗಂತೆ ಒಂದು ಸಾರಿ ನೋಡ್ಕೊಳ್ಳಿ. ಸೊ ಪನ್ನೀರನ್ನ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಯಾಕಂದರೆ ಹಂಗೆ ಹಸಿ ಪನ್ನೀರ್ ಹಾಕಿ ಪಲ್ಯ ಮಾಡಿದ್ರೆಗಿನ ಎಲ್ಲ ಒಡೆದೋಗ್ಬಿಡುತ್ತೆ. ಸ್ಪೂನ್ಲಿದ್ದ ಕಲಿಸ್ಬೇಕಾದ್ರೆ ಅದು ಮೆತ್ತಗಾಗಿ ಪಿಸರು ಥರ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಆಯಿಲ್ ಹಾಕಿ ಅದನ್ನು ಫ್ರೈ ಮಾಡ್ಕೋಬೇಕು. ಸೊ ಅದಕ್ಕೆ ಮಸಾಲೆಗೋಸ್ಕರ ಆನಿಯನ್, ಟೊಮೊಟೊ ಆ್ಯಂಡ್ ಹಸಿಮೆಣಸ್ಕಾಯಿ, ಕೊತ್ತಂಬರಿ ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕು, ಯಾಕಂದರೆ ಸ್ವಲ್ಪ ಗ್ರೇವಿಗೋಸ್ಕರ. ಚಪಾತಿ ಆ್ಯಂಡ್ ರೈಸ್, ಜೋಳದ ರೊಟ್ಟಿ, ಸೊ ಇದಕ್ಕೆ ಚೆನ್ನಾಗಿರುತ್ತೆ ಸ್ವಲ್ಪ ಗ್ರೇವಿ ಇದ್ರೆಗಿನ. ಸೊ ಅದಕ್ಕೋಸ್ಕರ ಮಸಾಲೆನ ಮಿಕ್ಸಿಯಲ್ಲಿ ಹಾಕ್ಕೊತಿದ್ದೀನಿ. ಸೊ ಅದೇ ಕಡಾಯಲ್ಲಿ ಅದೇ ಸ್ವಲ್ಪ ಆಯಿಲಲ್ಲಿ ಜೀರಿಗೆ, ಸಾಸಿವೆ, ಅದು ಪೇಸ್ಟ್ ಮಾಡ್ಕೊಂಡಿದ್ವಲ್ವ ಮಸಾಲ, ಸೊ ಅದನ್ನೇ ಇದರಲ್ಲಿ ಹಾಕಿದರೆ ಇದು ಹಸಿ ವಾಸನೆ ಹೋಗುವಷ್ಟು ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಳ್ಬೇಕು, ಇಲ್ಲಾಂದರೆ ಸ್ವಲ್ಪ ಹಸಿ ವಾಸನೆ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಆಯಿಲಲ್ಲಿ ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡ್ಕೋಬೇಕು. ಸೊ ಈ ಥರ ಗಟ್ಟಿ ಆಗುತ್ತೆ ನೋಡಿ, ವಾಟ್ರೆಲ್ಲ ಹೋದರೆ ಈ ಥರ ಗಟ್ಟಿಯಾಗಿ ಬರುತ್ತೆ. ಸೊ ಆಗ ಸ್ವಲ್ಪ ಅರಿಶಿನ, 2 ಟೇಬಲ್ ಸ್ಪೂನ್ ಖಾರ, 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಧನಿಯಾ ಪೌಡ್ರ್, ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕೋಬೇಕು. ಸೊ ಖಾರ ಆಲ್ರೆಡಿ ಮೆಣಸಿನ ಪುಡಿ ಇರುತ್ತೆ ಅಲ್ವ ನಮಗೆ, ಸೊ ಅದಕ್ಕೋಸ್ಕರ ನಾನು ಆಲ್ರೆಡಿ ಕಡಲೆಕಾಳು ಬೇಯಿಸಿಟ್ಕೊಂಡಿದ್ದೀನಿ, ಅದನ್ನು ಇದರಲ್ಲೇ ಹಾಕ್ತಾಯಿದ್ದೀನಿ. ಸ್ವಲ್ಪ ವಾಟ್ರಿಗೂ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಕುದಿಸ್ಕೋಬೇಕು 10 ಮಿನಿಟ್. ಸೊ ನಾವು ಇವಾಗ ಇದೆಲ್ಲ ಫ್ರೈ ಆಯ್ತಲ್ವಾ, ಸೊ ನಾನು ಆಲ್ರೆಡಿ ಕಡಲೆನ ಬೇಯಿಸಿಟ್ಕೊಂಡಿದ್ದೀನಿ. ಸೊ ಆ್ಯಕ್ಚುಲಿ ಕಡಲೆ ಕಾಳನ್ನು ಚೆನ್ನಾಗಿರುತ್ತೆ, ಬಿಳೆ ಕಡಲೆ. ಇಲ್ಲ ಅಂತಂದರೆ ಬಟಾಣಿ ಇರುತ್ತಲ್ವ, ಹಸಿ ಬಟಾಣಿ ಆಗಲಿ ಒಣ ಬಟಾಣಿ ಕಾಳಾಗಲಿ ಅದಕ್ಕೂ ಚೆನ್ನಾಗಿ ಸೂಪರ್ ಟೇಸ್ಟ್ ಅನಿಸುತ್ತೆ ಆ್ಯಕ್ಚುಲಿ. ಸೊ ನನಗೆ ಬಟಾಣಿ ಕಾಳು ಇಲ್ಲದಕ್ಕೋಸ್ಕರ ನಾನು ಬಿಳಿ ಕಡಲೆಯನ್ನು ತೊಗೊಂಡಿದ್ದೀನಿ. ಸೊ ನಿಮ್ಮ ಹತ್ರ ಬಟಾಣಿ ಆಗಲಿ ಹಸಿ ಬಟಾಣಿ ಆಗಲಿ ಯಾವುದಾದ್ರೂ ಪರವಾಗಿಲ್ಲ. ಪನ್ನೀರ್ಗೆ ಒಳ್ಳೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಆ್ಯಕ್ಚುಲಿ ಬಟಾಣಿನೇ. ಸೊ ಅದೇ ಸೂಪರ್ ಟೇಸ್ಟಿ ಅನ್ನೋದು. ಕುದಿಸ್ಕೊಂಡ್ರೆ ಈ ಥರ ಆಗುತ್ತೆ ನೋಡಿ, ಚೆನ್ನಾಗಿ ಮಸಾಲೆ ಎಲ್ಲ ಅಂಟ್ಕೊಳ್ಳುತ್ತೆ, ಕಡಲೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಇನ್ನೂ ಸ್ವಲ್ಪ ಮೆತ್ತಗೆ. ಸೊ ಆಮೇಲೆ ನಾವು ಫ್ರೈ ಮಾಡ್ಕೊಂಡಿರೋ ಪನ್ನೀರನ್ನ ಇದರಲ್ಲಿ ಕಲಿಸ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಕೊತ್ತಂಬರಿ ಹಾಕಿ ಇನ್ನೂ ಜಸ್ಟ್ ಒಂದು 5 ಮಿನಿಟ್ ಡಕ್ಕನ್ ಕ್ಲೋಸ್ ಮಾಡಿ ಕುದಿಸ್ಕೊಂಡ್ಬಿಟ್ರೆ ಚೆನ್ನಾಗಿ ಗ್ರೇವಿ ರೆಡಿ ಆಗುತ್ತೆ. ನಮಗೆ ತಿನ್ನೋದಕ್ಕೂ ಸಹ ಟೇಸ್ಟ್ ಅನಿಸುತ್ತೆ. ಸೊ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.